ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿಯವರು ಕರ್ನಾಟಕ ಕಾಂಗ್ರೆಸ್ಗೆ ಭಾರಿ ಆಘಾತವನ್ನೇ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರಿಂದ ಬಂದಿರುವ ಕಠಿಣ ಮತ್ತು ಅಂತಿಮ ಸಂದೇಶ ಈಗ ರಾಜ್ಯ ಕೈ ನಾಯಕರನ್ನ ಬೆಚ್ಚಿ ಬೀಳಿಸಿದೆ. ಕೈ ನಾಯಕರು ಯಾರು, ಯಾವ ದಾರಿ ಹಿಡಿತಾರೆ, ಹಾಗಾದ್ರೆ ಈ ಆದೇಶದ ಬೆನ್ನಲ್ಲೇ ಈಗ ಭಾರಿ ಕುತೂಹಲ ಕಾರಣ ಆಗಿರೋದು. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಖರ್ಗೆ ಅವರನ್ನ ಮೀಟ್ ಆಗಿ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಸೊ ಟ್ರೇಲರ್ ಔಟ್ ಆಗಿದೆ ಬೆಳಗಾವಿಯಿಂದ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ಅತ್ಯಂತ ಮಹತ್ವ ಆದೇಶವನ್ನು, ಇದು ಸಂದೇಶ ಅಲ್ಲ, ಮೆಸೇಜ್ ಅಲ್ಲ, ಆದೇಶವನ್ನು, ಕಟ್ಟಾಜ್ಞೆಯನ್ನು ಹೊರಡಿಸಿರೋದು. ಅದೇನಪ್ಪ ಅಂದರೆ 20ರಲ್ಲಿ 12 ಪ್ಲಸ್ ಕೂಡ ಆಗ್ಬೋದು, ಮಿನಿಮಮ್ 12 ಹೊಸ ಮುಖಗಳೇ ಇರ್ತವೆ ಅನ್ನೋದು ಒಂದು. ಇನ್ನೊಂದೇನು ಅಂತ ಕೇಳಿದ್ರೆ, ಪಟ್ಟಿ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಪಟ್ಟಿ, ಡಿ ಕೆ ಶಿವಕುಮಾರ್ ಅವ್ರ ಪಟ್ಟಿ, ಬೇರೆ ಬೇರೆ ಪಟ್ಟಿಗಳೆಲ್ಲ ಹೋಯ್ತಲ್ಲ, 40ಕ್ಕೂ ಅಧಿಕ ಹೆಸರುಗಳು ಹೋಗಿದ್ದಾವೆ. ನೋಡಿ ಸಿಟ್ಟಾಗಿಬಿಟ್ಟಿದ್ದಾರೆ. ಸಿಟ್ಟಾಗಿ ಬದಿಗೊತ್ತಿದ್ದಾರೆ ಆ ಪಟ್ಟಿಯನ್ನು. ಮತ್ತದೇ ಹಳೆ ಹೆಸರುಗಳನ್ನು ತನ್ನ ಹತ್ರ ತಗೊಂಡು ಬಂದಿದ್ದೀರಾ. ಇಂತಹ ಸಂಪುಟ ಯಾಕೆ ಮಾಡ್ಬೇಕು ನಾನು? ಎಲ್ಲ ಬದಲಾವಣೆ ಮಾಡಿ, CM ಬದಲಾವಣೆ ಮಾಡಿ ಮತ್ತದೇ ಹಳೆ ಹೆಸರುಗಳನ್ನು ಸೇರಿಸಿದ್ರೆ ಯಾವ ಹೊಸತನ ಇರುತ್ತೆ? ಕೆಲಸ ಆಗಬೇಕು ಮತ್ತು ಮುಂದಿನ ಚುನಾವಣೆಗೆ ತಕ್ಕಂತೆ ಆಗಬೇಕು ಅನ್ನೋದ್ರ ಜೊತೆಗೆ ಹೊಸ ತಂಡ ರೆಡಿ ಆಗಬೇಕು ಪಕ್ಷಕ್ಕೆ ಬಲ ತುಂಬುವುದಕ್ಕೆ. ಪಕ್ಷದ ಭವಿಷ್ಯವನ್ನು ನೋಡಿ ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಇದು ಹೈಕಮಾಂಡ್ನ ತೀರ್ಮಾನ, ಹೈಕಮಾಂಡೇ ತೀರ್ಮಾನ ಮಾಡುತ್ತೆ ಹೆಸರುಗಳನ್ನು ಅಂತ ಯಾರು ಕೊಟ್ಟ ಪಟ್ಟಿನೂ ಇಲ್ಲ. ಹೈಕಮಾಂಡೇ ಈಗ ಲಿಸ್ಟನ್ನು ರೆಡಿ ಮಾಡ್ತಾ ಇದೆ ತನ್ನದೇ ಆದಂತಹ ಮೂಲಗಳಿಂದ. ಇಲ್ಲೊಂದು ಟೀಮನ್ನು ಮಾಡಿ, ಡೆಲ್ಲಿಯವರು ಇಲ್ಲಿಯವರು ಎಲ್ಲ ಸೇರಿಸಿ ಒಂದು ಟೀಮ್ ಮಾಡಿ ಅವರಿಂದ ಹೆಸರುಗಳನ್ನು ಫೈನಲ್ ಮಾಡ್ತಿದೆ. 12, 13, 14 ತನಕನೂ ಹೊಸಬರೇ ಇರ್ತಾರೆ. ಸೊ ಉಳಿದಂಥ 4-5 ಜನ ತುಂಬ ಬುದ್ಧಿವಂತರು, ಇವರು ಅನುಭವ ಸರ್ಕಾರಕ್ಕೆ ಪ್ಲಸ್ ಆಗುತ್ತಪ್ಪ ಅನ್ನುವಂಥವ್ರು ಒಂದು 4 ಜನಕ್ಕೆ ಮಾತ್ರ ಹಳಬರಿಗೆ ಅವಕಾಶ ಸಿಗಬಹುದು ಈಗ ಹೊಸ ಪಟ್ಟಿಯಲ್ಲಿ. ಬಿಟ್ಟರೆ ಉಳಿದವರು ಎಲ್ಲ ಹೊಸಬರು. ಅದು ಕೂಡ ಹೈಕಮಾಂಡ್ನಿಂದ ತೀರ್ಮಾನ ಆಗುತ್ತೆ, ರಾಜ್ಯದ ನಾಯಕರಿಂದ ಅಲ್ಲ. CM ಸಾಮಾನ್ಯವಾಗಿ ತನ್ನ ಸಂಪುಟದಲ್ಲಿ ಯಾರಿರಬೇಕು ಅಂತ ಆಯ್ಕೆ ಮಾಡೋದಕ್ಕೆ ಅವರ ಅಧಿಕಾರ ಇರುತ್ತೆ. ಬಟ್ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಫೈನಲ್ ಆಗೋದು ಅನ್ನೋದು ಸತ್ಯನೇ. ಸೊ ಈ ಸಲ ರಾಹುಲ್ ಗಾಂಧಿ ಅವರೇ ಖುದ್ದು ಆಸಕ್ತಿ ವಹಿಸಿ ಕರ್ನಾಟಕದ ಸಂಪುಟವನ್ನು ಫೈನಲ್ ಮಾಡ್ತಿದ್ದಾರೆ. ಇದು ಚುನಾವಣೆಯ ಸಮರಾಭ್ಯಾಸದ ತಂಡ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಖರ್ಗೆ ಅವ್ರ ಕಡೆಯಿಂದ, ಇನ್ನೊಬ್ಬರ ಕಡೆಯಿಂದ, ಯಾರ ಕಡೆಯಿಂದಾದ್ರೂ ಬರ್ಬೋದು, AICC ಅಧ್ಯಕ್ಷರೇ ಆಗಿರ್ಬೋದು. ಬಟ್ ರಾಹುಲ್ ಗಾಂಧಿ ಅವರು ಸ್ವತಃ ತಾನೇ ಆಸಕ್ತಿ ವಹಿಸಿದ್ದಾರೆ. ತನ್ನ ಟೀಮ್ ರೆಡಿ ಮಾಡಿರೋ ಹೆಸರುಗಳಲ್ಲಿ ಅಳೆದು ತೂಗಿ ಇಲ್ಲಿ ಸಂಪುಟ ರಚನೆ ಆಗತ್ತೆ. ಹೀಗಿರುವಾಗ ಹಿರಿಯರ ಕಥೆ ಏನು? ಸಿದ್ದರಾಮಯ್ಯನವರು ಈಗ ಎಕ್ಸಿಟ್ ಆಗಿದ್ದಾರೆ. ಸೀನಿಯರ್ಸ್ ಎಲ್ಲ ಅವ್ರು ಮಾತನಾಡಿಯಲ್ಲ ಅನ್ನೋ ಬೇಸರದಲ್ಲಿರುವಾಗ ಈಗ ಸಚಿವ ಸ್ಥಾನನೂ ಸಿಗ್ತಾ ಇಲ್ಲ. ಹಾಗಾಗಿ ಏನಾಗತ್ತೆ ಇವ್ರ ಕಥೆ? ಯಾವ ಕಡೆ ಮುಖ ಮಾಡ್ತಾರೆ? ಬಹಳಷ್ಟು ಬಾರಿ ಗೆದ್ದವರಿದ್ದಾರೆ, 7-8 ಸಲ ಗೆದ್ದವರೆಲ್ಲ ಇದ್ದಾರೆ. ಹಂಗಂತ ಅವ್ರಿಗೆ ಫಸ್ಟ್ ಟೈಮೇ ಆಗಿದ್ರು ಮಿನಿಸ್ಟ್ರಿಗೆ ಸಿಕ್ಕಿದ್ರೆ ಅವ್ರಿಗೆ ಸಿಕ್ಕೇ ಬಿಡುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಕೆಲವರು ತುಂಬ ವಯಸ್ಸಾದವರು ಅಂಥವ್ರನ್ನ ಪ್ರಿಫರ್ ಮಾಡ್ತಾನೇ ಇಲ್ಲ. ಅವ್ರು ಒಂದ್ಸಲನೂ ಮಿನಿಸ್ಟ್ರ್ ಆಗಿಲ್ಲ ಅಂದರೂ ಅವ್ರ ಕಡೆ ತಿರುಗಿ ನೋಡ್ತಿಲ್ಲ. ಸ್ವಲ್ಪ ಯುವಕರಿರೋರಿಗೆ, ಒಂದು 50ರ ಆಸ್ಪಾಸಲ್ಲಿರೋರಿಗೆ ಮಣೆ ಹಾಕೋಕ್ಕೆ ರಾಹುಲ್ ಗಾಂಧಿಯವರ ಆದೇಶ ಆಗಿದೆ. ಸೊ ತುಂಬ ಸಲ ಗೆದ್ದಿರೋರು, ನಿರಂತರವಾಗಿ ಗೆದ್ದಿರೋರು ಈಗೂ ಕೂಡ ಮಂತ್ರಿಗಿರಿ ಸಿಕ್ಕಿಲ್ಲ ಅಂದರೆ ಅವ್ರ ಭವಿಷ್ಯ ಫಿನಿಶ್ ಅಂತ. ಪಕ್ಷದಲ್ಲಿ ಟಿಕೆಟ್ ಸಿಕ್ಕೋದು ಡೌಟೇ. ನೆಕ್ಸ್ಟು ಟಿಕೆಟ್ ಸಿಕ್ಕಿದ್ರೂ ಗೆಲ್ಲುವಂಥ ಸಾಧ್ಯತೆಯೂ ಕಷ್ಟನೇ. ಹಾಗಾಗಿ ಈಗ ಅಂಥವರೆಲ್ಲ ಪಕ್ಷದಿಂದ ದೂರವಾಗುವ, ವಿಚಲಿತವಾಗುವ ಅಥವಾ ಬೇರೆ ಬೇರೆ ಲೆಕ್ಕಾಚಾರಗಳನ್ನು ಹಾಕುವ ದಟ್ಟ ಸಾಧ್ಯತೆಗಳಿವೆ. ಅಂತಹ ಪರಿಸ್ಥಿತಿ ಕೈಪಾಳ್ಯದಲ್ಲಿ ಕಾಣಿಸ್ತಿದೆ. ಒಂದು ಕಡೆ ಬೆಳಗಾವಿದೇನಾಯಿತು? ಬೆಳಗಾವಿ ಟ್ರೇಲರ್ ಔಟ್ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಖಡಕ್ಕಾಗಿ ಹೇಳಿ ಬಂದುಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ನೀವು ಲಿಂಗಾಯತರ ಕೋಟಾದಲ್ಲಿ ಕೊಡೋದಾದರೆ ಇಂಥದ್ದು ಹೆಸರು, ಅಲ್ಪಸಂಖ್ಯಾತರಲ್ಲಿ ಕೊಡೋದಾದರೆ ಇಂಥ ಹೆಸರು, ಅಶೋಕ್ ಪಟ್ಟಣ್, ಕೌಜಲಗಿ, ಇಲ್ಲಾಂದರೆ ಆಸಿಫ್ ಸೇಠ್, 3 ಜನರಲ್ಲಿ ಯಾರಿಗಾದರೂ ಕೊಡಿ. ನೀವು 1 ಕೊಡ್ತಿರೋ, 2 ಕೊಡ್ತಿರೋ ಅಥವಾ ಹೆಂಗೆ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಬಟ್ ಇವರು 3 ಜನರಲ್ಲಿ ಕೊಡಿ. ಯಾಕಂದರೆ ಹಿರಿತನ, ಪಕ್ಷದಲ್ಲಿ ಮೊದಲಿಂದ ಬಹಳಷ್ಟು ವರ್ಷಗಳಿಂದ ಇರೋರು, ಮತ್ತು ಇವರು ಪಕ್ಷದ ಬೆಳವಣಿಗೆಗೆ, ಎಲೆಕ್ಷನ್ಗೆ ದೊಡ್ಡ ಕೊಡುಗೆ ಕೊಟ್ಟಿರೋರು. ಇವರನ್ನು ಬಿಟ್ಟು ಈ 1 ವರ್ಷ ಹಿಂದೆ ಬಂದವರು, 2 ವರ್ಷ ಹಿಂದೆ ಬಂದವ್ರಿಗೆಲ್ಲ ಸ್ಥಾನಮಾನ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಆಲ್ರೆಡಿ ಕೊಟ್ಟಾಗಿದೆ, ಕೆಲವ್ರಿಗೆ ಅವಕಾಶವನ್ನು ಕೊಟ್ಟು ಅವರು ಏನು ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ನೋಡಿ ಅನ್ನುವಂಥ ಕಟ್ಟುನಿಟ್ಟಾದ ರಿಪೋರ್ಟ್ ಹೋಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಅವರ ವಿರುದ್ಧ ತೊಡೆ ತಟ್ಟು ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಮೇಲೆ ತನ್ನ ಒತ್ತಡ ಹಾಕುವಂಥ ಕೆಲಸ ಶುರು ಮಾಡೇ ಬಿಟ್ಟಿದ್ದಾರೆ. ಬೆಳಗಾವಿಗೆ
ಈಗ ಅವರೊಬ್ಬರು ಇದ್ದಾರೆ, ಯಾರೇ ಬಂದರೂ ಲಕ್ಷ್ಮಣ ಸವದಿ ಬಂದರೂ ಒಂದು ಪವರ್ ಸೆಂಟರ್ ಆಗುತ್ತೆ ಅದು. ಯಾಕಂದರೆ ಅವರು ಒಬ್ಬರು ಸ್ಟ್ರಾಂಗ್ ಲೀಡರ್ ಇದ್ದಾರೆ, ಸಮುದಾಯದ ಬಲ ಇರುವಂಥ ನಾಯಕ, ಮೊದಲು DCM ಆಗಿದ್ದವರು. ಸೊ ಅವ್ರಿಗೊಂದು ಹಿಡಿತಾ ಇದೆ ಜಿಲ್ಲೆ ಮೇಲೆ, ಅದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಆದರೆ ಆಲ್ರೆಡಿ ಅವರು ಎಷ್ಟೆಲ್ಲ ಅಬ್ಬರಿಸಿದ್ದಾರೆ, DK ಪರಮಾಪ್ತೆ ಬೇರೆ ಆಗಿರೋದ್ರಿಂದ ಮತ್ತೂ ಸ್ಟ್ರಾಂಗ್ ಆಗಿಬಿಡ್ತಾರೆ ಜಿಲ್ಲೆಯಲ್ಲಿ, ಅವರ ಹಿಡಿತ ಜಾಸ್ತಿ ಆಗುತ್ತೆ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ ಇಬ್ಬರಿಗೂ ತಪ್ಪಿಸೋದಕ್ಕೆ ಏನೇನು ಬೇಕೋ ಎಲ್ಲ ತಯಾರಿಯನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿ ಈಗ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ. ಸೊ ಬೆಳಗಾವಿದು ಹೊಸತನ ಹಳೆತನ ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಬೆಳಗಾವಿಯಲ್ಲಿ ಹೆಚ್ಚು ಕಡಿಮೆ ಆದರೆ ವಿಕೆಟ್ಗಳು ಬಿದ್ದು ಹೋಗ್ತವೆ, ಅದೆಲ್ಲ ನೋಡಿಕೊಂಡೇ ಹೈಕಮಾಂಡ್ ಡಿಸೈಡ್ ಮಾಡಬೇಕಾಗತ್ತೆ. ಬೆಳಗಾವಿ ಟ್ರೇಲರ್ ಔಟ್ ಆಗಿದೆ. ಅಕಸ್ಮಾತ್ ಸೌದಿ ಅವರು ಕೊಡದೇ ಇದ್ದರೆ ಸೌದಿ ಅವರು ಖಂಡಿತವಾಗಿಯೂ BJP ಕಡೆ ಫ್ಲೈಟ್ ಹತ್ತು ಬಿಡ್ತಾರೆ. ಕೊಟ್ಟರೆ ಸೌದಿಯವರ ವಿರುದ್ಧ ಜಾರಕಿಹೊಳಿ ಅವರ ಆಟ ಶುರುವಾಗತ್ತೆ. ಸೊ ಬೆಳಗಾವಿಯಲ್ಲಿ ಏನೇ ಮಾಡಿದ್ರು, ಯಾವ ಕಡೆ ನಿರ್ಧಾರ ತಗೊಂಡ್ರು ಅಲ್ಲಿಂದ ಸರ್ಕಾರಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಪರಿಸ್ಥಿತಿ ಉದ್ಭವಿಸಿದೆ. ರಾಹುಲ್ ಗಾಂಧಿಯವರು ಯಾವೆಲ್ಲ ಮಾನದಂಡಗಳನ್ನು ಅನುಸರಿಸ್ತಿದ್ದಾರೆ ಈಗ ಹಳಬರ ವಿಚಾರದಲ್ಲಿ ಅಂದರೆ, ಒಂದು ಉಸ್ತುವಾರಿಯಾಗಿ ಆ ಜಿಲ್ಲೆಗೆ ಏನು ಮಾಡಿದ್ದಾರೆ, ಹಿಂದೆ ಇಲಾಖೆಯಲ್ಲಿ ಏನು ಕಾರ್ಯನಿರ್ವಹಿಸಿದ್ದಾರೆ ಅವರು, ಎಷ್ಟು ಫಲ ಬಂದಿದೆ, ಅವ್ರು ನೆಟ್ಟ ಗಿಡ ಫಲ ಕೊಟ್ಟಿದೆಯಾ, ಅದೆಲ್ಲ ನೋಡಿ ಅಳೆದು ತೂಗಿ 4 ರಿಂದ 5 ಜನ ಮ್ಯಾಕ್ಸಿಮಮ್ ಪಾಸ್ ಆಗ್ತಾರೆ ಹಳಬರಲ್ಲಿ. ಎಲ್ಲರೂ ಹೊಸಬ್ರು. ಸೊ ಹೊಸಬ್ರಿಗೆ ಯಾರ್ಯಾರಿಗೆ ಲಡ್ಡು ಬಂದು ಬಾಯಿಗೆ ಬೀಳುತ್ತೆ ಕಾದು ನೋಡಬೇಕು. ಹೊಸಬ್ರಿಗೆ ಕೊಡಬೇಕಂತ ಒಂದು ಆಸೆ ಇದೆ ಅವರಿಗೆ. ಉಳಿದ್ರಿಂದ ಒಳ್ಳೇದು, ಯಾಕಂದ್ರೆ ಹೊಸ ಲೀಡರ್ಶಿಪ್ ಬರ್ತೈತೆ. ಸೊ ಪಾರ್ಟಿಗೆ ಅಸೆಟ್ ಆಗ್ತಾರೆ. ಹೊಸೊಬ್ಬರು ಕೆಪಾಸಿಟಿ ಇದ್ದರೆ ಅಂತೂ ಇಂಡಕ್ಟ್ ಮಾಡಬೇಕು. ಒಂದನೇ ಹಂತ ಪ್ರಾರಂಭ ಆಗಿದೆ ಚರ್ಚೆ, ಎರಡನೇ ಹಂತದಲ್ಲಿ ಇನ್ನೂ ಒಂದು ಚರ್ಚೆ ಅಂತ ಇನ್ನೊಂದು ಆಗಲೇಬೇಕು, ಇನ್ನೂ ಚರ್ಚೆ ಆಗಲೇಬೇಕು. ಆದಷ್ಟು ಬೇಗ ಮಾಡ್ತಾರೆ. ಸೊ ಮಾಡೋದು ಒಳ್ಳೆಯದು ರಾಜ್ಯದ ಹಿತದೃಷ್ಟಿಯಿಂದ. DK ಶಿವಕುಮಾರ್ ಅವ್ರಿಗಂತೂ ಇದು ಗುಡ್ ನ್ಯೂಸು. ಯಾಕಂದರೆ ಅವ್ರು ಬಯಸಿದ್ದು ಅದೇ, ರೋಗಿ ಬಯಸಿದ್ದು ವೈದ್ಯ ಕೊಟ್ಟಿದ್ದು ಅನ್ನೋ ಥರದಲ್ಲಿ ಅವ್ರು ಬಯಸಿದ್ದು ಸಿದ್ದು ಟೀಮ್, ಹಳೆ ಟೀಮ್ ಇದ್ದರೆ ತಾನೇ ತಲೆನೋವು ಅಂತ ಹೊಸಬ್ರನ್ನೇ ಬಯಸ್ತಾ ಇದ್ರು. ಅದಕ್ಕೆ ತಕ್ಕಂತೆ ಹೈಕಮಾಂಡ್ ಈಗ ತಾಳ ಹಾಕಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.